ಉಗ್ರರ ಕೃತ್ಯಕ್ಕೆ ಭಾರತದಿಂದ ಪ್ರತಿಕಾರ ಫಿಕ್ಸ್. ಪಾಕ್ಗೆ ಎಚ್ಚರಿಕೆಯ ಸಂದೇಶವನ್ನ ಭಾರತ ಇದೀಗ ರವಾನೆ ಮಾಡಿದೆ. ಇಡೀ ಭಾರತೀಯರು ಕಾಯ್ತಾ ಇದ್ರು, ಯಾವ ರೀತಿ ಎಚ್ಚರಿಕೆ ಕೊಡ್ತಾರೆ ನಮ್ಮ ಸೇನಾಧಿಕಾರಿಗಳು, ನಮ್ಮ ಭಾರತೀಯ ಯೋಧರು ಅಂತ ಹೇಳಿ ಒಂದು ಖಡಕ್ ಆದಂತಹ ಎಚ್ಚರಿಕೆಯ ಸಂದೇಶ ಭಾರತದಿಂದ ಪಾಕಿಸ್ತಾನಕ್ಕೆ. ಪಾಕ್ ಬೆನ್ನಲ್ಲೇ ಭಾರತದಿಂದ ಕ್ಷಿಪಣಿ ಪರೀಕ್ಷೆ ಆಗಿದೆ. INS ಸೂರತ್ನಿಂದ ಕ್ಷಿಪಣಿ ಪರೀಕ್ಷೆ ಈಗ ಯಶಸ್ವಿಯಾಗಿದೆ. ಗೈಡೆಡ್ ಮಿಸೈಲ್ ಡೆಸ್ಟ್ರಾಯರ್ ಪರೀಕ್ಷೆ. ಈ ಮಿಸೈಲ್ ಏನಾದರೂ ಪಾಕಿಸ್ತಾನದ ಮೇಲೆ ಹಾಕಿದ್ರೆ ಧೂಳಿಪಟ ಆಗಿಬಿಡುತ್ತೆ. ಈ ಎಚ್ಚರಿಕೆ ಬೇಕಾಗಿತ್ತು ಪಾಕಿಸ್ತಾನಕ್ಕೂ ಕೂಡ. ಯಾಕಂದರೆ ಅವರು ನೋಡಿ ಕರಾಚಿಯಲ್ಲಿ ಪರೀಕ್ಷಾರ್ಥವನ್ನು ಮಾಡಿದರು. ಅಂದರೆ ಈಗ ರಾಜತಾಂತ್ರಿಕವಾಗಿ ಪಾಕಿಸ್ತಾನದ ಮೇಲೆ ನಿರಂತರವಾಗಿ ವಾರನ್ನು ಭಾರತ ಶುರು ಮಾಡಿದೆ. ಅದಕ್ಕಿಂತ ಮುಖ್ಯವಾಗಿ ಈ ಕ್ಷಿಪಣಿಯ ಪ್ರಯೋಗಾರ್ಥ ಪರೀಕ್ಷಾರ್ಥ ಏನಿದೆ ಇದು ಬೇಕಾಗಿತ್ತು. ಎಚ್ಚರಿಕೆಯ ಒಂದು ಸಂದೇಶವನ್ನು ಕೊಟ್ಟಾಗಿದೆ ಪಾಕಿಸ್ತಾನಕ್ಕೆ. ಇದು ಗೈಡೆಡ್ ಮಿಸೈಲ್ ಡೆಸ್ಟ್ರಾಯರ್ ಪರೀಕ್ಷೆ ಸಕ್ಸಸ್ ಆಗಿದೆ. INS ಸೂರತ್ನಿಂದ ಯಶಸ್ವಿಯಾಗಿದೆ ಪರೀಕ್ಷೆ. ನಮ್ಮಲ್ಲಿ ಅತ್ಯಾಧುನಿಕವಾದಂತಹ ಹೈ ಗ್ರೇಡೆಡ್ ಇರುವಂತಹ ಕ್ಷಿಪಣಿಗಳಿದ್ದಾವೆ, ಮಿಸೈಲ್ಗಳಿದ್ದಾವೆ, ಸೂಪರ್ ಸಾನಿಕ್ ಕೂಡ ನಮ್ಮಲ್ಲಿದೆ. ಹಾಗಾಗಿನೇ ಒಂದೊಂದೇ ಬಿಡ್ತಾ ಹೋದರೆ ಖಂಡಿತ ಪಾಕಿಸ್ತಾನಕ್ಕೆ ಪಾಠವನ್ನು ಕಲಿಸಬಹುದು ಪರಿಸ್ಥಿತಿ ವಿಕೋಪಕ್ಕೆ ಹೋದಾಗ. ಯಾಕಂದರೆ ನಾವು ರೆಡಿ ಇರಬೇಕು. ಯಾಕೆಂದರೆ ಯಾವಾಗ ಏನು ಹೇಳಾಗುತ್ತೆ ಗೊತ್ತಿಲ್ಲ. ಈಗ ಅವ್ರಿಗೂ ಕೂಡ ಆತಂಕ ಶುರುವಾಗ್ಬಿಟ್ಟಿದೆ, ಎಲ್ಲಿ ಪಾಕಿಸ್ತಾನದ ಮೇಲೆ ಭಾರತ ಯುದ್ಧವನ್ನು ಸಾರಿಬಿಡುತ್ತಾ ಅಂಥೇಳಿ. ನೋಡ್ತಾ ಇದ್ದೀವಿ ನಾವು ಇಸ್ರೇಲ್ ಹೆಂಗೆ ಹುಡುಕಿ ಹೊಡಿತಾ ಇದೆ ಅಂಥೇಳಿ ಇಲ್ಲಿ ಪ್ಯಾಲೆಸ್ತೇನಲ್ಲಿ ಗಾಜಾ ಮೇಲೆ. ಹಾಗೆ ನಮ್ಮಲ್ಲೂ ಕೂಡ ನುಗ್ಗಿ ಹೊಡಿಬೇಕು ಅನ್ನುವಂಥ ಒತ್ತಾಯಗಳು ಜಾಸ್ತಿ ಆಗುತ್ತಾ ಇದೆ. ಯಾಕಂದರೆ ಪದೇ ಪಾಕ್ನ ಈ ಅಟ್ಟಹಾಸ ಮುಂದುವರಿತಾ ಇದೆ. ನೋಡ್ತಾ ಇದ್ದೀವಿ ಕ್ಷಿಪಣಿಯ ಪರೀಕ್ಷಾರ್ಥ ಪ್ರಯೋಗ ಸಕ್ಸಸ್ ಆಗಿದೆ. ನೋಡಿ, ಯಾವುದೇ ರೀತಿಯಲ್ಲಿ ಅನಾನುಕೂಲ ಆಗಿಲ್ಲ. ಇದೇನಾದರೂ ದಾಳಿ ಮಾಡ್ತು ಅಂತ ಹೇಳಿದರೆ ಶತ್ರು ದೇಶ ಪುಡಿ ಆಗಿಬಿಡುತ್ತೆ ಭಾಗಶಃ. ಹಾಗಾಗಿನೇ ಇನ್ನೂ ಹಲವು ರೀತಿಯ ಕಸರತ್ತುಗಳನ್ನು ಮಾಡಲಿಕ್ಕೆ ಭಾರತ ಸರ್ವಸನ್ನದ್ಧವಾಗಿದೆ. ಉಗ್ರರ ಕೃತ್ಯಕ್ಕೆ ಭಾರತದಿಂದ ಮುಟ್ಟಿ ನೋಡಿಕೊಳ್ಳುವ ಹಾಗೆ ಪ್ರತೀಕಾರ ತೀರಿಸಿಕೊಳ್ಳುವುದು ಫಿಕ್ಸ್ ಅನ್ನೋದು ನಮ್ಗೆ ಗೊತ್ತಾಗ್ತಾ ಇದೆ. ಈ ಎಲ್ಲ ಬೆಳವಣಿಗೆಗಳನ್ನು ನೋಡ್ತಾ ಇದ್ರೆ ಪ್ರತಿಯೊಬ್ಬ ಭಾರತೀಯ ಕಾದು ನೋಡ್ತಾ ಇದ್ದಾನೆ. ರಕ್ತ ಕುದಿತಾ ಇದೆ, ರಕ್ತಕ್ಕೆ ರಕ್ತ ಬೇಕು, ಪ್ರತೀಕಾರದ ಕೂಗು ಜಾಸ್ತಿ ಆಗುತ್ತಾ ಇದೆ. ದಂಡಂ ದಶಗುಣಂ ಸರ್ವನಾಶಂ, ಆ ಸೂತ್ರ ಬೇಕು ಅಂಥೇಳಿ ಭಾರತೀಯರು ಕೇಳ್ತಾ ಇದ್ದಾರೆ. ಕೇಂದ್ರ ಸರ್ಕಾರವು ಕೂಡ ದಿಟ್ಟ ಹೆಜ್ಜೆಯನ್ನು ಇಟ್ಟಿದೆ ಈ ಒಂದು ವಿಚಾರದಲ್ಲಿ. ಯಾಕಂತ ಹೇಳಿದ್ರೆ ಸುಂದರವಾಗಿದ್ದಂತಹ ಕಾಶ್ಮೀರವನ್ನು ರಕ್ತಮಯ ಮಾಡಿಬಿಟ್ಟಿದ್ದಾರೆ ರಾಕ್ಷಸರು. ಈ ಎಚ್ಚರಿಕೆಯ ಸಂದೇಶ ಬೇಕಾಗಿತ್ತು. ಯಾವಾಗಪ್ಪ ನಮ್ಮಲ್ಲಿ ಮಿಸೈಲ್ಗಳಿದ್ದಾವೆ, ಬಾಂಬ್ಗಳಿದ್ದಾವೆ, ಮದ್ದು ಗುಂಡುಗಳಿದ್ದಾವೆ, ಎಲ್ಲ ಒಳ್ಳೆ AK-47 ಎಂತಿಂಥ ಮುಂದುವರೆದಂತಹ ಗನ್ಗಳಿದ್ದಾವೆ, ಯಾವಾಗ ಕೆಲಸ ಕೊಡ್ತಾರೆ ಅವಕ್ಕೆಲ್ಲ ಅಂಥೇಳಿ ಕೇಳ್ತಾ ಇದ್ರು. ಬಟ್ ಈಗ ಸಮಯ ಬಂದಾಗಿದೆ. ಮಿತಿಮೀರಿದ ಪಾಕಿಸ್ತಾನದ ಈ ಪುಂಡಾಟಕ್ಕೆ ಕಡಿವಾಣ ಹಾಕಲೇಬೇಕಾಗಿದೆ. ಯಾಕಂದರೆ ಅವ್ರಿಗೆ ಆಲ್ರೆಡಿ ಗೊತ್ತಿದೆ, 1999ನಲ್ಲಿ ಕಾರ್ಗಿಲ್ ಯುದ್ಧ ಆಯಿತು. ಆಗ ಮುಟ್ಟಿ ನೋಡಿಕೊಳ್ಳುವ ಹಾಗೆ ನಮ್ಮ ಸೈನಿಕರು ಸೆದೆ ಬಡಿದಿದ್ದರು. ಈಗ ಮತ್ತೆ ಅದೇ ವಾತಾವರಣ ನಿರ್ಮಾಣ ಆಗುವಂಥ ಸಾಧ್ಯತೆಗಳು ಇದೆಯಾ? ಈಗ ನಮ್ಮ ಭಾರತದಿಂದ ಕ್ಷಿಪಣಿ ಪರೀಕ್ಷೆ ಯಶಸ್ವಿಯಾಗಿದೆ. INS ಸೂರತ್ನಿಂದ ಪ್ರಯೋಗಾರ್ಥ. ಇದು ಜಸ್ಟ್ ಸ್ಯಾಂಪಲ್ ಅಷ್ಟೇ. ಇದು ಇನ್ನೂ ಹಲವು ಹೈ ವ್ಯಾಲ್ಯೂಡ್ ಆಗಿರುವಂಥ ಮಿಸೈಲ್ಗಳಿದ್ದಾವೆ. ಸಾವಿರಾರು ಕಿಲೋಮೀಟರ್ ನುಗ್ಗಿ ಹೊಡೆಯುವಂತಹ ಸಾಮರ್ಥ್ಯವನ್ನು ಹೊಂದಿದ್ದಾವೆ.